ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಕಾಟಿ ಅರುಣ್. ಏನಪ್ಪ ಇವನ್ನ ತಗೊಂಡಿರೋ ಕಾರ್ಮೆಂಟ್ ಬ್ಯಾಗ್ ಅನ್ಕೊಂಡ್ರೆ ಕಾರ್ಮೆಂಟ್ ಬ್ಯಾಗ್ ಅಲ್ಲ ಫ್ರೆಂಡ್, ಇದು ಔಷಧಿ ಕ್ಯಾನು. ನಮ್ಮ ಹೀರೆಗೆ ಔಷಧಿ ಹೊಡಿತಾ ಇದ್ದೀನಿ. ಇಲ್ಲಿ ನೋಡಿ, ಆಲ್ರೆಡಿ ಈಗಾಗಲೇ ಹೀರೆ ಹೊಡೆದಾಗೈತೆ ಔಷಧಿ. ಈಗ ನೆಕ್ಸ್ಟು ನಮ್ಮ ಬಿನೀಸ್ ಕೊಡಿಬೇಕು. ಬಿನೀಸ್ ಕೊಡೋದ್ರೆ ಇವತ್ತು ಔಷಧಿ ಹೊಡೆದಿದ್ದು ಕೆಲಸ ಮುಗೀತದೆ. ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಬಂದು ಹೊಡಿತಿರೋದು ಔಷಧಿನ. ಈಗ ನೋಡಿ, ನೆನ್ನೆ ಕುದಿರೋ ತರಕಾರಿನ ಅಲ್ಲೇ ಕಟ್ ರೆಡಿ ಮಾಡಿದೆ. ಹೀರೆಕಾಯಿ ಸ್ವಲ್ಪ ಸಿಕ್ಕೈತೆ ನೋಡಿ. ಹಾಗೆ ಮತ್ತು ಔಷಧಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹೀರೆಗೆಲ್ಲ ಹೊಡೆದಾಗೈತೆ. ಇನ್ನೊಂದು ಸ್ವಲ್ಪ ಬಿನೀಸ್ ಕುಡಿಬೇಕು, ಅದರಿಂದ ಸ್ವಲ್ಪನೇ ಐತೆ. ಈಗ ಬನ್ನಿ ಬಿನೀಸ್ ಕುಡಿಬೇಕು. ಈಗ ಆಲ್ರೆಡಿ ತಗೊಂಡಿರೋ ಕ್ಯಾನಲ್ಲೇ ಸ್ವಲ್ಪ ಅರ್ಧ ಉಳ್ದದೆ ಹೀರೆ ಹೊಡೆದು. ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಬರ್ತೀನಿ. ಪುನಃ ಔಷಧಿ ಹಾಕೋಬೇಕು. ಬೆಳಗ್ಗೆನೇ ಬಂದು ಒಂದು 5 ಕ್ಯಾನ್ ಔಷಧಿ ಹೊಡೆದೀನಿ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಕರೆಂಟ್ದು ಕ್ಯಾನ್ ಆಗಿರೋದ್ರಿಂದ ಚಾರ್ಜ್ ಮಾಡ್ಕೊಂಡು ಔಷಧಿ ಹೊಡೆಯೋದು. ಮೊದಲು ಕೈಯಲ್ಲಿ ಒತ್ತಿ ಔಷಧಿ ಹೊಡಿತಾಯಿದ್ದು. ಸಖತ್ ಹಿಂಸೆ ಐತಾಯಿತು. ಈ ಥರ ಔಷಧಿ ಕ್ಯಾನ್ ಬಂದಮೇಲಿಂದ ಸ್ವಲ್ಪ ಪರವಾಗಿಲ್ಲ. ಆದರೆ ಇದರಲ್ಲೂ ಸಖತ್ ಹಿಂಸೆನೇ. ಬೇಗ ಹೋಗ್ಬೇಕು, ಇಲ್ಲಾಂದರೆ ಔಷಧಿ ಎಲ್ಲ ವೇಸ್ಟ್ ಆಯ್ತದೆ. ಇದರಲ್ಲಿ ನೆನ್ನೆ ಬಿನೀಸ್ ಕುದಿ ಒಂದು 2 ಮೂಟೆ ಸಿಕ್ಕೈತೆ. ಇವತ್ತು ತಗೊಂಡು ಹೋಯ್ತದೆ ನಮ್ಮಪ್ಪ. ಇಲ್ಲಿ ನೋಡಿ, ಹೀರೆ ಹೊಡೆದಿದ್ದ ಔಷಧಿ ಇಲ್ಲಿ ತನಕ ಆಯಿತು. ಉಳ್ಕೊಂಡಿತ್ತಲ್ಲ ಅದು ಬಿನೀಸ್ಗೆ ಇಲ್ಲಿ ತನಕ ಆಗೈತೆ ನೋಡಿ. ಅದಕ್ಕೆ ಬಾಟ್ಲು ಮಾಡ್ಕೊಂಡು ಗುರ್ತು ಮಾಡ್ಬಿಟ್ಟೈತವನಿ. ನೆಕ್ಸ್ಟ್ ಕ್ಯಾನ್ ತುಂಬ್ಕೋಬೇಕೀಗ. ಬನ್ನಿ, ಔಷಧಿ ಎಷ್ಟು ಹಾಕೋಬೇಕು, ನೀರು ಎಷ್ಟು ಹಾಕೋಬೇಕು ಅಂತ ತೋರಿಸ್ತೀನಿ. ಔಷಧಿ ಆಲ್ರೆಡಿ ಮಿಕ್ಸ್ ಮಾಡೈತೆ ನಮ್ಮಪ್ಪ. ಅದ್ರ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲದಿರೋದ್ರಿಂದ ನಮ್ಮಪ್ಪನೇ ಯಾವಾಗಲೂ ಮಿಕ್ಸ್ ಮಾಡ್ತಿದ್ದೆ ಔಷಧಿನ. ಬನ್ನಿ, ಈಗ ನೆಕ್ಸ್ಟ್ ಕ್ಯಾನ್ಗೆ ಹಾಕೊಂಬರೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಜಗ್ಗಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಜಗ್ಗಲ್ಲಿ ಒಂದು ಫುಲ್ ಜಗ್ಗು ಔಷಧಿ ಹಾಕತ್ತೀವಿ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಬೇಕು. ಈ ಕ್ಯಾನ್ ಬಂದು ಒಂದು 15ರಿಂದ 16 ಲೀಟ್ರ್ ನೀರು ಹಿಡಿತದೆ. ಈ ಕ್ಯಾನ್ನ ಕಟ್ಕೊಂಡು 15 ಲೀಟ್ರ್ ನೀರನ್ನೇ ತಗೊಂಡು ನಮ್ಮದು ಹೀರೆ ಒಳಗೆ ಬೊಗ್ಗಿ ಒಳಗೆ ನಡ ಬಿದ್ದೋಯ್ತದೆ. ಯಾಕಂದರೆ ಸ್ವಲ್ಪ ಮಳೆ ಆಯ್ತಲ್ಲ, ಅದರಿಂದ ತಂತಿ ಎಲ್ಲ ಲೂಸ್ ಆಗ್ಬಿಟ್ಟು ಸ್ವಲ್ಪ ಕೆಳಗಡೆ ಆಗ್ಬಿಟ್ಟೈತೆ. ಅದರಿಂದ ಸ್ವಲ್ಪ ಬಗ್ಗೆ ಹೋಗ್ಬೇಕು. ಇದನ್ನು ಈಗ ಹಂಗೆ ಎತ್ಕೊಂಡ್ರೆ ಕೈಯೆಲ್ಲ ನೋವು ಬರ್ತದೆ ಅಂದ್ಬಿಟ್ಟು ನಮ್ಮದು ಸೈಕಲ್ ಐತೆ. ಈ ಸೈಕಲಿಂದ ಆಗಡೆ ಮುಡಿಕೊಂಡು ಕ್ಯಾನ್ನ ಆಮೇಲೆ ಬಿಲ್ಟ್ ಹಾಕೊಳ್ಳೋದು. ಎತ್ಬೋದು, ಹಂಗೆ ಎತ್ತೋಕ್ಕೇನು ಕಷ್ಟ ಏನಲ್ಲ. ಆದರೆ ಕೈ ನೋವು ಬರ್ತದೆ. 1-2 ಕ್ಯಾನ್ ಆದರೆ ಹಂಗೆ ಹೋಗ್ಬೋದು. ಒಂದು 7-8 ಕ್ಯಾನು 10 ಕ್ಯಾನು ಔಷಧಿ ಹೊಡಿತೀವಲ್ಲ, ಅದರಿಂದ ತುಂಬ ಕೈ ನೋವು ಬರ್ತದೆ. ಅವರಿಗೆ ನಾಳೆ ಔಷಧಿ ಹೊಡಿಬೇಕು. ಒಂದು ಕ್ಯಾನ್ ಉಳಿದೈತಲ್ಲ, ಅದಕ್ಕೆ ಹೊಡೆಯೋದ ಅಂತ ನಾವು ಅಪ್ಪನ ಕೇಳ್ಕೊಂಬರಕ್ಕೆ ಹೋಯ್ತವನೆ. ಅದು ಇವಾಗಲೇ ಹೊಡೆಯೋಂಥದ್ದು ಇಲ್ಲ ನಾಳೆ ಹೊಡೆಯೋದ ಅಂತಂತದ್ದು ಕೇಳೋಣ. ಅದೇ ಫ್ರೆಂಡ್ಸ್, ಒಂದು ಕ್ಯಾನ್ ಔಷಧಿ ಉಳಿದಿತ್ತಲ್ಲ, ಅದನ್ನು ಇದಕ್ಕೆ ಹೊಡಿತಾವನೆ ಅವರಿಗೆ. ಇವತ್ತು ಸ್ವಲ್ಪ ಹೊಡ್ಕೊಂಡ್ರೆ ನಾಳೆ ಸ್ವಲ್ಪ ಈಜಿ ಆಯ್ತದೆ. ಇಲ್ಲಿ ಇಷ್ಟೆಲ್ಲ ಹೊಡಿಬೇಕು ನಾಳೆ. ಸಕ್ಕ ಜಾಸ್ತಿ ಐತೆ ನಾಳೆ ಒಂದು 10ರಿಂದ 15 ಕ್ಯಾನ್ ಔಷಧಿ ಹೊಡಿಬೇಕಾಯ್ತದೆ. ಅದಕ್ಕೆ ಉಳಿದಿತ್ತಲ್ಲ, ಅದರಿಂದ ಇವತ್ತೇ ಹೊಡಿತಾಯಿದ್ದೀನಿ. ಫ್ರೆಂಡ್, ಇಷ್ಟೇ ಇವತ್ತು ನಮ್ಮ ತೋಟದ ಕೆಲಸ ಮುಗೀತು. ಇನ್ನು ನೆಕ್ಸ್ಟು ನಮ್ಮ ಅಪ್ಪ ಬಂದು ಸಂತೆಗೆ ತರಕಾರಿ ತಗೊಂಡೋಯ್ತದೆ.